ಜಾನ್ವಿ ಅವರೇ, ಮಾತೆತ್ತಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕೆ ಒಂದು ಬರುತ್ತೆ ನಿಮಗೆ, ಆದರೆ ಬೇರೆ ಯಾರದ್ದು ತಪ್ಪೇ ಇಲ್ಲ ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಮದರ್ ಇಂಡಿಯಾದು ತಪ್ಪಿದೆ ಅಲ್ವಾ? ಅವರು ನನ್ನ ಜೀವನಕ್ಕೆ ಬಂದು ಹೀಗೆಲ್ಲ ನಡ್ಕೊಳ್ದೆ ಹೋಗಿದ್ದಿದ್ರೆ ಜಯಂತ ಹೀಗೆ ಆಗ್ತಾನೆ ಇರಲಿಲ್ಲ. ನಾನು ಬಯಸಿದ್ದು ಬರೀ ನಿರ್ಮಲವಾದ ಪ್ರೀತಿ ಅಷ್ಟೇ. ಆದರೆ ಪ್ರೀತಿನ ನನ್ನಿಂದ ಕಿತ್ಕೊಂಡವ್ರು ಯಾರು? ಮದರ್ ಇಂಡಿಯಾ ಅಲ್ವಾ? ಹಾಗಾದರೆ ಅವ್ರಿಗೆ ನಾನು ಶಿಕ್ಷೆ ಕೊಟ್ಟಿದ್ದು ತಪ್ಪಾ? ಅವ್ರಿಗೆ ಮಾತ್ರ ಅಲ್ಲ, ನೀವು ನನಗೂ ಚಿತ್ರಹಿಂಸೆ ಕೊಟ್ರಲ್ವಾ, ಅದು ತಪ್ಪಲ್ವಾ? ಜಾನ್ವಿ ಅವರೇ, ನನ್ನ ಜೀವನ ನಿಮ್ಮ ಮುಂದೆ ತೆರೆದ ಪುಸ್ತಕ ಇದ್ದ ಹಾಗೆ. ನನ್ನ ಜೀವನದಲ್ಲಿ ಏನೇನು ನಡೆದಿದೆ ಅಂತ ನಿಮ್ಮನ್ನು ಬಿಟ್ಟು ಈ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಗೊತ್ತಿದ ಮೇಲೂ ಹೇಗೆ ಮಾತಾಡ್ತಾ ಇದ್ದೀರಿ ನೀವು? ನಾನು ಎಲ್ಲರ ಹಾಗೆ ಒಂದು ಕುಟುಂಬದಲ್ಲಿ ಬೆಳೆದಿದ್ದಿದ್ರೆ ನನಗೂ ಪ್ರೀತಿಯ ಬೆಲೆ ಏನು, ಸಂಬಂಧಗಳ ಸೆಲೆ ಏನು ಅಂತ ಗೊತ್ತಾಗುತ್ತಿತ್ತು. ಆದರೆ ನಾನು ಅದನ್ನೆಲ್ಲ ಬಿಟ್ಟು ಬೆಳೆದವನು ಅಲ್ವಾ? ನನಗೆ ಚಿಕ್ಕಂದಾಗಿಂದ ಸಿಕ್ಕಿದ್ದು ಬರೀ ಕನಿಕರ, ಕಿರುಕುಳ, ಎರಡೂ ಮನುಷ್ಯನಿಗೆ ಬೇಡವಾದದ್ದೇ. ನಿಜವಾಗ್ಲೂ ನಾನು ಏನು ಕಳ್ಕೊತಾ ಇದ್ದೀನಿ ಅಂತ ಯಾರಿಗೂ ಕಾಳಜಿ ಇರಲಿಲ್ಲ ಜಾನ್ವಿ ಅವರೇ. ಆದರೆ ಆಮೇಲೆ ನೀವು ನನ್ನ ಜೀವನಕ್ಕೆ ಬಂದ್ರಿ. ಪ್ರೀತಿ ಅಂದರೆ ಏನು ಅಂತ ನನಗಾಗ ಅರ್ಥ ಆಯಿತು ಜಾನ್ವಿ ಅವರೇ. ಕಳ್ಕೊಂಡಿದ್ದ ಎಲ್ಲ ಪ್ರೀತಿನ ನಿಮ್ಮಲ್ಲಿ ಪಡೆಯೋ ಪ್ರಯತ್ನ ಮಾಡಿದೆ, ಅದು ತಪ್ಪಾ? ನೋಡಿ, ನಿಮಗೆ ನಾನು ಮಾಡಿರೋ ಪ್ರೀತಿ ತಪ್ಪು ಅಂತ ಅನ್ನಿಸ್ಬಹುದು, ಆದರೆ ಜಯಂತ ಯಾವತ್ತೂ ತಪ್ಪು ಮಾಡಿಲ್ಲ. ನೋಡಿ, ಈಗಲೂ ಸಮಯ ಮೀರಿ ಹೋಗಿಲ್ಲ. ನಾನು ಹೇಳೋದನ್ನು ಕೇಳಿ, ದಯವಿಟ್ಟು ನನ್ನ ಜೊತೆ ಬನ್ನಿ, ಮತ್ತೆ ನಾವಿಬ್ಬರು ಬಾಳನ್ನು ಶುರು ಮಾಡೋಣ. ನನ್ನಿಂದ ದೂರ ಆಗಿ ನಮ್ಮ ಪ್ರೀತಿಗೆ ಕೆಟ್ಟ ಹೆಸರು ಕೊಡಬೇಡಿ ಜಾನ್ವಿ ಅವರೇ. ನಾನು ಕೆಟ್ಟ ಹೆಸರು ಕೊಟ್ಟಿಲ್ಲ, ನೀವು ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಾ. ಒಂದು ಹೆಣ್ಣು ನಿಮ್ಮ ಕೈ ಕೆಳಗಡೆ ಆಡೋ ಗೊಂಬೆ ಥರ ನೀವು ನೋಡಿದ್ರೆ ಹೊರತು ಅವಳಿಗೂ ಒಂದು ಜೀವನ ಇದೆ, ಅವಳ ಭಾವನೆಗಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಹೇಳ್ದಾಗೆ ಕುಣಿಬೇಕು, ನೀವು ಹೇಳ್ದಾಗೆ ಆಡಬೇಕು, ಇದನ್ನು ಯಾರಾದರೂ ಪ್ರೀತಿ ಅಂತಾರ? ಜಾನ್ವಿ ಅವರೇ, ನಾನು ಹಾಗೆಲ್ಲ ನಡ್ಕೊಂಡಿದ್ದಕ್ಕೆ ಒಂದು ಕಾರಣ ಇದೆ. ಮರುಭೂಮಿಯಲ್ಲಿ ಬಂದ ಮೊದಲನೇ ಮಳೆ ನೀವು. ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದು ಅರಳಿ ವಿಶ್ವಾಸ ಅನ್ನೋದು ಇನ್ನೇನು ಕುಡಿ ಹೇಳ್ತಾ ಇತ್ತು. ಆದರೆ ನನ್ನ ಈ ಪರಿಸ್ಥಿತಿಗೆ ಕಾರಣ ಆದವರು ಮದರ್ ಇಂಡಿಯಾ. ನೋಡಿ, ನಾನು ಅರ್ಜುನ ಅನ್ಯೋನ್ಯವಾಗಿ ಸಂತೋಷವಾಗಿದ್ವಿ ಅಲ್ವಾ? ನಾನು ಬೇಡಿದ್ದು ನಿರ್ಮಲವಾದ ಒಂದು ಸ್ನೇಹ, ಅದನ್ನು ಕಿತ್ತುಕೊಂಡವರು ಅವರಲ್ವಾ? ಹಾಗಾದರೆ ಅವ್ರು ಮಾಡಿದ ತಪ್ಪು ಅಂತ ನಿಮಗೆ ಅನ್ನಿಸೋದಿಲ್ವಾ? ಆ ಗಾಯ ಇನ್ನೂ ಮಾಯ್ದಿಲ್ಲ ಜಾನ್ವಿ ಅವರೇ. ಅಷ್ಟು ವರ್ಷಗಳಾದ್ಮೇಲೆ ನೀವು ಬಂದಾಗ ನಿಮ್ಮ ಪ್ರೀತಿ ಹೇಗೆ ನನ್ನ ಬಿಟ್ಟು ಕೊಡೋಕ್ಕಾಗುತ್ತೆ ಹೇಳಿ? ಯಾರಾದರೂ ನಮ್ಮ ಜೀವನಕ್ಕೆ ಬಂದರೆ ನಮ್ಮಿಬ್ಬರನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ನೀವೆಲ್ಲಾದರೂ ಹೊರಗೆ ಹೋದರೆ ನಿಮಗೇನೋ ಆಗ್ಬಿಡುತ್ತೆ ಅನ್ನೋ ಆತಂಕ, ಯಾವಾಗಲೂ ನಿಮ್ಮನ್ನು ನೋಡಿಕೊಂಡು ನಾನು ಸಂತೋಷವಾಗಿರ್ಬೋದಲ್ಲ ಅನ್ನೋ ಆಸೆ, ಇದೆಲ್ಲ ಕಾರಣಗಳಿಂದ ನಾನು ಹಾಗೆ ನಡ್ಕೊಂಡೇ ಹೊರತು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಯಾವ ಆಸೆನೂ ನನಗಿರಲಿಲ್ಲ. ಆದರೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಜಾನ್ವಿ ಅವರೇ. ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇದ್ದೀನಿ, ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ನೋಡಿ, ನೀವು ಹೇಳ್ದ ಹಾಗೆ ನಾನು ಕೇಳ್ತೀನಿ. ನಿಮಗೆ ಹೇಗೆ ನಾನು ನಡ್ಕೊಳ್ಬೇಕು ಅನಿಸುತ್ತೋ ಹಾಗೆ ನಡ್ಕೋತೀನಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್.